ಪತಿಯ ಚಪ್ಪಲಿಗೂ ನನ್ನ ಪತ್ನಿಯ ಚಪ್ಪಲಿಗೂ ಕೂಡ ಸಮಾನರಲ್ಲ. ಬಿಜೆಪಿ ಮುಖಂಡರ ವಿರುದ್ಧ ವಿನಯ್ ಕುಲಕರ್ಣಿ ವಾಗ್ದಾಳಿ ಮಾಡಿದ್ದಾರೆ. ನನ್ನ ಪತ್ನಿಯ ಚಪ್ಪಲಿಗೂ ಕೂಡ ಅವರು ಸಮಾನರಲ್ಲ ಅಂತ ಹೇಳಿದ್ದಾರೆ. ನಾನು ಧಾರವಾಡಕ್ಕೆ ಬಾರದೇ ಇರೋ ಥರ ಮಾಡಿದ್ದೇ ಬಿಜೆಪಿಯವರು. ನನ್ನ ಪತ್ನಿ ಮಹಿಳೆಯಾಗಿ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡಿಸ್ತಾ ಇದ್ದಾರೆ. ಶಿವಲೀಲಾ ಬಗ್ಗೆ ಮಾತನಾಡೋರ ವಿರುದ್ಧ ಯಾವ ಶಬ್ದ ಬಳಸಿದರೂ ಕೂಡ ಕಮ್ಮಿ. ಕೋಳಿಕೆರೆ ಹೂಳೆತ್ತೋದನ್ನು ಬಿಜೆಪಿಯ ಪಾಲಿಕೆಯ ಸದಸ್ಯ ಬಂದ್ ಮಾಡಿಸಿದ್ರು. ಪರ್ಸೆಂಟೇಜ್ ಕೊಟ್ಟಿಲ್ಲ ಅಂತ ಬಿಜೆಪಿಯವರು ಕಿರಿಕ್ ಮಾಡ್ತಾ ಇದ್ದಾರೆ. ಈಗ ಕ್ಷೇತ್ರದಲ್ಲಿ ಕೆಲಸವಾಗ್ತಾ ಇದೆ, ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಸುಮ್ಮನೆ ನನ್ನ ಪತ್ನಿಯ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿನಯ್ ಕುಲಕರ್ಣಿ ಗುಡುಗಿದ್ದಾರೆ. ನನ್ನ ಬರ್ದಂತ ಮಾಡಿದಂಥ ವ್ಯವಸ್ಥೆ ಅವರಲ್ಲ. ಆ ನಾಚಿ ಗೇಡುಗಳಿಗೆ ಅದು ಏನಾರ ಮಾನ ಮರ್ಯಾದೆ ಇತ್ತಂದ್ರೆ ಒಬ್ಬಕ್ಕೆ ಮಹಿಳೆಯಾಗಿ ಅಷ್ಟರ ಎಲ್ಲರೂ ಇವತ್ತು ಅಷ್ಟು ಜನರ ಇದನ್ನ ಸಂಭಾಳಿಸಕತ್ತಾಳಕಿ. ಇವತ್ತು ಅವ್ರ ಯಾವುದೋ ಕಷ್ಟ ಇದ್ದಂಥ ಟೈಮ್ನ ಅವ್ರ ಕಷ್ಟಕ್ಕೆ ಹೋಗಿ ನಿಂದಿರ್ತಾಳ. ಯಾವ ಅಭಿವೃದ್ಧಿಯಲ್ಲಿ ಕುಂಟಿದಾಗ ಹೋಗಿ ನಿಂದಿರ್ತಾಳ. ಜನರ ಸಲುವಾಗಿ ಇವತ್ತಾಕಿ ನಿಂತು ಫೈಟ್ ಮಾಡತ್ತಾಳ. ಅವ್ರು ನಾಚಿಗೆ ಬರ್ಬೇಕು. ಬಾಯಾಗ ಯಾವ ವರ್ಡ್ ಮಾತಾಡಿದ್ರು ಕಮ್ಮಿ. ಅವ್ರಿಗೆ ನಾಚಿಗೆ ಮಾನ ಮರ್ಯಾದೆ ಏನಾರಿದ್ರೆ ಮಾಡೋ ಮೊದಲು ಥರ್ಡ್ ರೇಟ್ ಕೆಲಸ ಬಂದ್ ಮಾಡ್ರಿ. ಅವ್ರು ಮೊದಲು ಆಕಿ ಬಗ್ಗೆ ಏನು ಮಾತಾಡ್ತಾರ ಅವ್ರು? ಆಕಿ ಚಪ್ಪಲಿಗೂ ಕಿಮ್ಮತ್ತಿಲ್ಲ ಮಕ್ಕಳವ್ರು ಮಾಡಾಕತ್ತಾಳ. ಇವತ್ತು ಹೇಳಕತ್ತಿಲ್ಲ ಅಷ್ಟು ಜನರಿಗೆ. ಇವತ್ತು ಅಷ್ಟು ಜನರಿಗೆ ಹೋಗಿ ಸ್ಪಂದಿಸುವಂಥದ್ದಾಗಲಿ ಒಬ್ಬ ಮಹಿಳೆ ಎಂದು ರಾಜಕಾರಣಕ್ಕೆ ಬಂದಾಕೆಲ್ಲಕ್ಕಿ ಆದರೂ ಕೂಡ ದರ್ವೊಬ್ಬರದು ನನ್ನ ಮನೆ ಬಾಗಿಲು ಮಟ್ಟಿಗೆ ಯಾರೋ ಬಂದರೂ ಕೂಡ ಅದು ಫೈಟ್ ಮಾಡಾಕತ್ತಾಳ. ಇವ್ರು ನಾಚಿಗೆ ಮಾನ ಮರ್ಯಾದಿಲ್ಲ. ಎಲ್ಲ ಕೆಲಸಕ್ಕೂ ಅಡ್ಡಿಪಡಿಸ್ತಾರೆ. ನೀವು ಎಕ್ಸಾಂಪಲ್ ನಮ್ಮ ಕೋಳಿಕೇರಿ ನಡೆಯುವಂಥ ಟೈಮಲ್ಲಿ ಯಾರು ಬಂದ್ ಮಾಡಕತ್ತವ್ರು? ಅಂಥ ಕೆಲಸ ಬಂದ್ ಮಾಡ್ತಾರೆ ಯಾರ? ಇವ್ರಿಗೆ ಯಾವ್ದು ನಾಚಿಕೆ ಮಾಡ ಮರಿದೆ? ಇವ್ರಿಗೆ ಅಭಿವೃದ್ಧಿ ಕಡೆ ಯಾವುದೋ ಒಂದು ಸಣ್ಣ ಯೋಗ್ಯತೆನೇ ಇಲ್ಲ ಅವ್ರಿಗೆ ಮಾಡುವಂಥದ್ದು. ಏನು 5 ವರ್ಷ ಕೊಟ್ಟಿದ್ರಲ್ಲ, ಏನು ಮಾಡಿದ್ದಾರೆ 5 ವರ್ಷ? ಇವತ್ತು ನನಗೆ ಇವತ್ತು ನಾವು ಇಷ್ಟೆಲ್ಲ ಗ್ಯಾರಂಟಿಗಳನ್ನ ಕೊಟ್ಕೊಂಡು ಸರ್ಕಾರದಲ್ಲಿ ಇವತ್ತು ಯಾವುದೋ ಹಳ್ಳಿಗೆ ಹೋಗ್ರಿ, ಎಲ್ಲ ಹಳ್ಳಿಗಳಿಗೆ ನಾ ಕೆಲಸ ನಡೆಸಿರುತ್ತೆ. ಧರ್ಮದ ಹಳ್ಳಿಯೋ ಕೆಲಸ ನಡೆದ. ನಾ ಇಲ್ಲಂದ್ರೂ ಕೂಡ ನಾ ಇದ್ದಾಗ ಹೆಂಗೆ ಕೆಲಸ ನಡೀತಿದ್ದು ಅದೇ ರೀತಿ ಕೆಲಸ ನಡೆಯೋದು. ಹೋಗ್ಬರ್ರಿ, ನಮ್ಮ ಅಭಿವೃದ್ಧಿ ಒಂದ್ಸಲ ನೋಡ್ಬರ್ರಿ. ನಮ್ಮ ಕ್ಷೇತ್ರದಾಗ ಹೋಗ್ರಿ, ನಮ್ಮ ಹೊಲಕ್ಕೆ ಹೋಗಿ ರಸ್ತೆಗಳಿಗೆ ನೋಡ್ಬರ್ರಿ. ಇಡೀ ರಾಜ್ಯಕ್ಕೆ ಬೇಕಾದ್ರೆ ಚಾಲೆಂಜ್ ಮಾಡ್ತಾರೆ. ಇಡೀ ರಾಜ್ಯದಾಗ ಇವತ್ತು ಆ ರೀತಿ ಎಲ್ಲಿ ರಸ್ತೆಗಳಾಗ್ಯಾವ ನೋಡ್ಬರ್ರಿ ಹೋಗಿ. ಏನಂತ ಅಪೋಸ್ ಮಾಡ್ತಾರೆ ಇವರು? ನಾಚಿಗೆ ಮಾಡ ಬರೀತ ಅವ್ರಿಗೆ ಏನಾರ ಏನು ಆರೋಪ ಮಾಡೋಕೆ? ಅವ್ರು ಯಾರು ಆರೋಪ ಮಾಡೋಕೆ? ನಾ ಇದ್ರೆ ಹೇಳ್ತಿದ್ದವ್ರು ಆರೋಪ ಮಾಡಿದ್ರೆ ಏನು ತಲೆ ಆರೋಪ ಮಾಡ್ತಾರೆ? ಅವಕ್ಕೇನೈತಿ? ಅಭಿವೃದ್ಧಿ ಗುರ್ತಿಲ್ಲ. ಇಲ್ಲ ಕೋಳಿಕೆರೆ ಒಳಗೆ ಇದಾಲಿ ಕಾರ್ಪೊರೇಟರ್ ದುಡ್ಡು ಕಾಂಟ್ರಾಕ್ಟ್ ದುಡ್ಡು